ಇನ್ನು ಒಂದೇ ಕುಟುಂಬದ 30 ಮತದಾರರು ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಒಂದೇ ಕುಟುಂಬ 30 ಜನ ಮತವನ್ನು ಚಲಾಯಿಸಿರುವಂಥದ್ದು. ಕಲಬುರಗಿಯ ಎಚ್.ಕೆ. ಸೀತನೂರು ಪರಿವಾರದ 30 ಜನ ಒಟ್ಟಿಗೆ ಮತದಾನವನ್ನ ಮಾಡಿದ್ದಾರೆ. ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿನ ಮತಗಟ್ಟೆ ಸಂಖ್ಯೆ 137. ಅಲ್ಲಿ ಮತದಾನವನ್ನ ಕುಟುಂಬದ ಮುಖ್ಯಸ್ಥರಾದ ಮೋಹನ್ ಸೀತನೂರು ಸೇರಿದಂತೆ 6 ಜನ ಸಹೋದರರು, ಅವರ ಪತ್ನಿ, ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಸೇರಿದಂತೆ ಒಟ್ಟು 30 ಜನ ಎಲ್ಲರೂ ಒಟ್ಟಾಗಿ ಬಂದು ಮತವನ್ನ ಹಾಕಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಪೋಸ್ ಅನ್ನ ಕೊಡ್ತಿರುವಂತದ್ದು ಮತ ಹಾಕಿದ ಬಳಿಕ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದನೇ ಮಾಹಿತಿಯನ್ನು ಪಡೆದುಕೊಳ್ಳೋಣ. 30 ಜನ ಒಟ್ಟಿಗೆ ಬಂದು ಮತವನ್ನು ಚಲಾಯಿಸಿರುವಂಥದ್ದು ಒಂದು ರೀತಿಯಿಂದ ವಿಶೇಷ ಈ ಬಾರಿಯದ್ದು ಅಲ್ವಾ? ಹೌದು ರಾಘವೇಂದ್ರ ಗುಡಿ, ಏನಂದ್ರೆ ಕಲಬುರಗಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಿರೋದ್ರಿಂದ ಮತದಾರರು ಮತಗಟ್ಟೆಗೆ ಬರೋಕೆ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ರೆ ಇಲ್ಲೊಂದು ಕುಟುಂಬ, ಸೀತನೂರು ಕುಟುಂಬ ಏನಂತಂದ್ರೆ 36 ಜನ ಇಡೀ ಒಂದು ಕುಟುಂಬವೇ ಒಂದು ಎಲ್ಲರೂ ಸೇರಿ ಮತದಾನಕ್ಕೆ ಬಂದು ಮತಕೇಂದ್ರಕ್ಕೆ ಬಂದು ಮತದಾನ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಬೆಳಗಿನ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾ ಇದ್ರು. ಆದ್ರೆ ಹೇಗೆ 11 ಗಂಟೆ ನಂತರ ಬಿಸಿಲಿನ ತಾಪ ಹೆಚ್ಚಾಯ್ತು, ಜನ ಮತ್ತು ಮತಗಟ್ಟೆಗೆ ಬರೋಕೆ ಹಿಂಜರಿತಾ ಇದ್ರು. ಆದ್ರೆ ಕಲಬುರಗಿಯ ಏನಿದು ಕಪ್ನೂರು ಗ್ರಾಮ ಇದೆ, ಕಪ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೂತ್ ನಂಬರ್ 1ರಲ್ಲಿ ನಾವು ಹಿಂದ್ಗಡೆ ನೋಡಬಹುದು. ಸಂಪೂರ್ಣ ಜನ ಕೂಡ ಸರತಿ ಸಾಲ ಕಳೆದ 2 ಗಂಟೆಗಳಿಂದ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಲು ಬಂದಿರುವಂತದ್ದು. ವೃದ್ಧರಾಗರು, ಮಕ್ಕಳು, ಯುವಕರು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಕ್ಕೆ ಮುಂದಾಗಿರುವಂತದ್ದು. ಆ ಸರತಿ ಸಾಲಲ್ಲಿ ಕಳೆದ 2 ಗಂಟೆಗಳಿಂದ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕ ಚಲಾಯಿಸಲು ಈಗ ಜನ ಆಸಕ್ತಿಯಿಂದ ಮತಗಟ್ಟೆಗೆ ಬರ್ತಾ ಇದ್ದಾರೆ. ಇನ್ನು ಮತ್ತು ಹಲವು ಕಡೆ ಏನಂತಂದ್ರೆ ಮತದಾರರು ತಮ್ಮ ಮತ ಚಲಾಯಿಸಲು ಬಿಸಿಲಿನ ಧಗೆಯಿಂದಾಗಿ ಜನ ಹೊರಗಡೆ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಉತ್ಸಾಹದಿಂದ ಜನರು ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಮತದಾನಕ್ಕೆ ನಿಂತಿರುವಂತದ್ದು, ತಮ್ಮ ಹಕ್ಕನ್ನು ಚಲಾಯಿಸಕ್ಕೆ ಮುಂದಾಗಿರುವಂತದ್ದು. ವೃದ್ಧರು ಕೂಡ ತಮ್ಮ ವಯಸ್ಸಿನ ಮತ್ತೆ ಇಂತಹ ಒಂದು ಸುಡು ಬಿಸಿಲಲ್ಲೂ ಕೂಡ ತಮ್ಮ ಈ ಬಿಸಿಲನ್ನು ಲೆಕ್ಕಿಸಿದ ಜನ ಈಗ ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾರೆ. ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇದೆ. ಆದರೆ ನಗರ ಪ್ರದೇಶದಲ್ಲಿ ಎಷ್ಟು ಅಕ್ಷರಸ್ಥ ಜನ ಏನಿದ್ದಾರೆ ನಗರ ಪ್ರದೇಶದಲ್ಲಿ, ಅಲ್ಲಿಯೇ ಕೂಡ ಮತದಾನ ಕಡಿಮೆ ಆಗ್ತಾ ಇರುವಂತದ್ದು. ಈಗ ಕಲಬುರಗಿಯಲ್ಲಿ 47.67% ಮತದಾನ ಆಗಿರುವಂತದ್ದು. ಈ 3 ಗಂಟೆವರೆಗೆ ಇಷ್ಟು ಮತದಾನ ಆಗಿದೆ. ಇನ್ನೂ ಕೂಡ 4 ಗಂಟೆ ನಂತರ ಬಿಸಿಲಿನ ತಾಪ ಕಡಿಮೆ ಆಗುತ್ತೆ. ಹಾಗಾಗಿ ಜನ ಮತ್ತೆ ಮತಗಟ್ಟೆ ಬರುವಂತ ಸಾಧ್ಯತೆ ಕೂಡ ಇದೆ. ಈ ಒಂದು ಭಾಗದಲ್ಲಿ ಏನಂತಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷ ನಾಯಕರು ತಮ್ಮದೇ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಹಲವು ರಣತಂತ್ರಗಳನ್ನ ರೂಪಿಸಿದ್ರು. ಅಲ್ಲದೆ ಜಿಲ್ಲಾಡಳಿತ ಕೂಡ ಮತದಾರರನ್ನ ಮತಗಟ್ಟೆಗೆ ಬರಲು ತಮ್ಮ ಹಕ್ಕನ್ನ ಚಲಾಯಿಸಲು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಂಗಳನ್ನ ಮಾಡಿದ್ರು. ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಲು ಬರಬೇಕು, ತಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನ ಹಾಕಬೇಕು ಅಂತ ಹೇಳಿ ಜಿಲ್ಲಾಡಳಿತ ಹಲವು ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಆದ್ರೆ ಕೆಲವೊಂದು ಕಡೆ ಮತದಾರರು ಮತಗಟ್ಟೆಗೆ ಬರೋ ನಿರಾಸಕ್ತಿ ತೋರಿಸ್ತಿದ್ರೆ, ಇನ್ನು ಕೆಲವೊಂದು ಮತಗಟ್ಟೆಗಳಲ್ಲಿ ಜನರು ಏನಂದ್ರೆ 2 ಗಂಟೆಗಳಾದ್ರೂ ಕೂಡ ಮತದಾನ ನಮ್ಮ ಹಕ್ಕನ್ನ ಚಲಾಯಿಸಿ ಹೋಗಬೇಕು ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯಗಳು ತಾವು ನೋಡ್ತಾ ಇದ್ರೆ ಕಾಣ ಬರ್ತಾ ಇದಾವೆ. ಇಡೀ ಒಂದು ಕಲಬುರಗಿ ಜಿಲ್ಲೆಯಾದಂತ ನೋಡಿದ್ರೆ ಈ ಒಂದು ಮತದಾರರ ಇನ್ನೂ ಪ್ರಮಾಣ ಬಿಸಿಲಿನ ತಾಪ ಈಗ ಕಡಿಮೆ ಆಗಿದ್ರಿಂದ ಮತ್ತೆ ಮತದಾನ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಅರುಣ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೋಣಿಯಲ್ಲಿ ಸಾಗಿ ಬಂದು ಮತದಾನವನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಐಗಳ ಕೊರ್ವೆ ದ್ವೀಪ ಗ್ರಾಮದ ನಿವಾಸಿಗರು ಬೋಟಿನಲ್ಲಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಅಂಕೋಲಾ ತಾಲೂಕಿನ ಬೆಳಂಬಾರದಲ್ಲಿ ಇರುವ ಮತದಾನದ ಕೇಂದ್ರ, ಈ ಮತದಾನದ ಕೇಂದ್ರಕ್ಕೆ ಬರೋದಕ್ಕೆ ಅವರು ಬೋಟ್ನಲ್ಲೇ ಬರಬೇಕಿತ್ತು. ಹಾಗೆ ಬೋಟ್ನಲ್ಲಿ ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ ನಿವಾಸಿಗರು. ಮತದಾನ ಅಂದ್ರೇನೆ ಹಂಗೆ, ಪಾರ್ಟ್ ಆಫ್ ದಿ ಸಿಸ್ಟಮ್, ಪಾರ್ಟ್ ಆಫ್ ದಿ ಚೇಂಜ್ ಅಂತ ಹೇಳ್ತಾರಲ್ಲ. ಈ ಒಂದು ಸಿಸ್ಟಮ್ ಏನಿದೆ, ದೇಶ ಏನಿದೆ, ಅದರ ಹಕ್ಕನ್ನ, ಪ್ರಮುಖವಾಗಿರ್ತಕ್ಕಂಥ ಹಕ್ಕಿನ ಭಾಗಿದಾರರು ಇಲ್ಲಿಯ ನಾಗರಿಕರು ಏನಾಗ್ತಾರೆ, ಅದನ್ನು ಚಲಾಯಿಸುವಂಥ ಒಂದು ಪ್ರಕ್ರಿಯೆ ಮತದಾನ. ಹೀಗಾಗಿ ಇವರು ಕೂಡ ಆಗಮಿಸಿ ಮತವನ್ನು ಚಲಾಯಿಸಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.